ಶಿವಗಂಗೆ ಒಂದು ಕಪ್ಪು ಗ್ರಾನೈಟ್ ಬೆಟ್ಟ. ಇದು ಸಮುದ್ರ ಮಟ್ಟದಿಂದ 1380 ಮೀಟರ್ ಎತ್ತರದಲ್ಲಿದೆ. ಇದು ಬೆಂಗಳೂರು ನಗರದಿಂದ 54 ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದು. ಇದು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ದಾಬಸ್ಪೇಟೆಯಿಂದ ಸುಮಾರು 6 ಕಿಲೋಮೀಟರ್ ಹಾಗೂ ತುಮಕೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ಮೇಲೆ ಗಂಗಾಧರೇಶ್ವರನ ದೇವಾಲಯವಿದೆ. ಹಾಯ್, ಹೇಳೋ ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾವಿಂದೆಲ್ಲ ಕೂತೀವಿ ಶಿವಗಂಗೆ ಹೋಗ್ತಾ ಇದ್ದೀವಿ. ಅಲ್ಲ, ನನ್ನ ಮಕ್ಕಳ ಜೊತೆಲಿ ಬಂದವ್ರೆ, ಎಲ್ಲ ಹೋಗ್ತಿದ್ದಾರೆ ಗೊತ್ತಿಲ್ಲ ಅಂತಾರೆ. ಶಿವಗಂಗೆ ಇನ್ ವಾಟ್ KSRTC? ನೋ, BMTC ಬಸ್. ಯು ಕ್ಯಾನ್ ಸಿ. ನೆಲಮಂಗಲಕ್ಕೆ ಹೋಗ್ಬಿಟ್ಟು ಮೊದಲನೇ ಕೆಲಸ ಮಾಡಿದ್ದು ನಾವು ತಿಂಡಿ ತಿಂದಿದ್ದು. ಏನು ಬೇಕಾದ್ರೂ ಮಿಸ್ ಮಾಡ್ಕೊಬೋದು, ತಿಂಡಿ ಮಾತ್ರ ಊಟಕ್ಕೆಲ್ಲ ಮೋಸ ಮಾಡ್ಕೊಳ್ಳೋ ಮಕ್ಕಳೇ ಅಲ್ಲ ನಾವು. ಊಟ ಮಾಡಿದೆ ಬೆಟ್ಟ ಅದಕ್ಕಾಗಲ್ಲ, ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಊಟ ಎಲ್ಲ ಮಾಡಾದ್ಮೇಲೆ ಆರ್ಯ ಬಂದು ನಮ್ಮ ಜೊತೆ ಜಾಯ್ನ್ ಆದ. ಅಲ್ಲಿಂದ ಹೋಗೋಣ ಅಂತ ಬಸ್ಸಿಗೆ ಕಾದ್ರೆ ಒಂದು ಬಸ್ಸು ಬರೋದು ಬೇಡವಾ, ಸರಿ ಅಂತ ಕಾದ್ ಸಾಕಾಯ್ತು. ಬೇಜಾನ್ ಆಟಗಳು ನಿಂತ್ಕೊಂಡಿದ್ದೋ. ಸರಿ ಬಾ ಮಚ್ಚ ಅಂತ ಹೇಳಿ ಅದೇ ಆಟದಲ್ಲಿ ಜೂಟ್ ಆದವು ನಾವು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ನಾವು ನೆನ್ಮಂಗ್ಲಿಂದ ದೋಸ್ಪೇಟೆಗೆ ಬಂದಾದ್ಮೇಲೆ ಅಲ್ಲಿಂದ ಇನ್ನೊಂದು ಆಟೋ ಇಟ್ಕೊಂಡು ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬೇಕು. ಸರಿಯಪ್ಪ ಅಂದ್ಬಿಟ್ಟು ನಾವೇನು ಮಾಡ್ದೋ, ಸರಿ ಅಂತ ಇನ್ನೊಂದು ಆಟೋ ಇಟ್ಕೊಂಡು ಹೋಗ್ತಿದ್ದೋ. ಇದನ್ನೆಲ್ಲ ಅಲ್ಲೇ ಸ್ಪಾಟಲ್ಲೇ ಲೈವ್ ರೆಕಾರ್ಡಿಂಗ್ ಮಾಡಿದ್ದೀವಿ. ಬಟ್ ಏನು ಮಾಡೋದು, ಮೊಬೈಲ್ ನಮ್ಮ ಬ್ಯಾಡ್ ಲಕ್ಕು, ಮೊಬೈಲ್ ಗ್ಲಿಚ್ ಹೊಡೆದ್ಬಿಟ್ಟು ವಾಯ್ಸ್ ಒಂದು ಚೂರು ಕೇಳಿಸಿಲ್ಲ. ತಿರ್ಗಾ ಏನು ಮಾಡೋಣ. ಬಟ್ ಇದು ರೆಕಾರ್ಡಿಂಗ್ ಎಲ್ಲ ಮಸ್ತಾಗಿತ್ತು, ಯಾಕಂದರೆ ಒಬ್ರಿಗೊಬ್ರು ಸರಿಯಾಗಿ ಉರ್ಸಿದ್ದೋ, ಒಬ್ರಿಗೊಬ್ರು ಮಸ್ತಾಗಿ ಕಾಲು ಹೇಳ್ಕೊಂಡಿದ್ದೋ. ಬಟ್ ಬ್ಯಾಡ್ ಲಕ್ ಇದು ಯಾವುದು ರೆಕಾರ್ಡ್ ಆಗಿಲ್ಲ. ಬನ್ನಿ. ಅಟ್ ಲಾಸ್ಟ್ ನಾವು ಬಂದ್ವಿ ಗುರು ಶಿವಗಂಗೆ ಬೆಟ್ಟಕ್ಕೆ. ಟೈಮ್ ನೋಡಿದ್ರೆ ಇವಾಗ ಸುಮಾರು ಒಂದು 8:30 ಆಗಿದೆ. ಇವಾಗ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರೆ ಆಗುತ್ತೆ ಒಂದು 11 ಗಂಟೆ ಸುಮಾರು ಹೊತ್ತು ಆಗುತ್ತೆ. ಯಾಕಂದರೆ ಸ್ವಲ್ಪ ದೊಡ್ಡದಿದೆ ಬೆಟ್ಟ ಇದು. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ ಶಿವಗಂಗೆ ಬೆಟ್ಟದಲ್ಲಿ ಕೋತಿಗಳ ಕಟ ಜಾಸ್ತಿ. ನೋಡೋಣ, ನಾವೇ ಒಂಥರ ಹೆವಿ ಕೋತಿಗಳು. ಆ ಕೋತಿಗಳನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಜಾಸ್ತಿ ಕೋತಿಗಳಿದ್ದಾವೆ. ನಮ್ಮ ಭೂದೇಶ್ಗೆ ಈ ಮೆಟ್ಲ ಹತ್ತಕ್ಕೆ ಸುಸ್ತಾಗ್ಬಿಟ್ಟವನೆ ಕುಡ್ಕೊಂತಾರ. ನಮ್ಮ ನವೀನ್ ಭಾಳ ಸ್ಲೋ. ಬಲೆ ಎಲ್ಲ ನಾವು ಮೊದಲು ನೋಡೋದಿಲ್ಲಿ ಶಿವನ ದೇವಸ್ಥಾನನ, ಅಂದರೆ ಗವಿಗಂಗಾಧರೇಶ್ವರನ ದೇವಸ್ಥಾನನ. ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ವಿಡಿಯೋ ಮಾಡೋದು ಬೇಕಾದ್ರೆ ಬೈದರು. ಬಟ್ ಆದರೂ ಬೈಸ್ಕೊಂಡು ಒಂಥರ ವಿಡಿಯೋ ಮಾಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಅದಕ್ಕೆ ನಾವು ವಿಡಿಯೋ ಮಾಡಿದ್ದೀವಿ, ನೋಡಿ. ಇಲ್ಲಿರೋ ಈ ಶಿವಲಿಂಗದ ಮೇಲೆ ಒಂದು ಕತೆ ಇದೆ. ಏನಪ್ಪ ಅಂದರೆ, ಈ ಶಿವಲಿಂಗದ ಮೇಲೆ ನಾವೇನಾದರೂ ತುಪ್ಪ ಹಾಕಿದ್ರೆ ಅದು ಬೆಣ್ಣೆ ಆಗಿ ಪರಿವರ್ತನೆ ಆಗುತ್ತಂತೆ. ಇದು ನಿಜಾನ ಸುಳ್ಳು ನನಗೆ ಗೊತ್ತಿಲ್ಲ, ಜನ ಹೇಳಿದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಈ ಪಾಯಿಂಟನ್ನ ಗೂಗಲಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ನಂಬೋದು ಬಿಡೋದು ನಿಮ್ಮ ಥಾಟ್ ಪ್ರೋಸೆಸ್ ಮೇಲೆ ಬಿಟ್ಟಿದ್ದು. ಆ್ಯಂಡ್ ನಾವು ಆಚೆ ಬಂದಾದ್ಮೇಲೆ ಮಾಡಿದ ಮೊದಲನೇ ಕೆಲಸ ಅಲ್ಲಿ ಕೀ ಬಂಚ್ಗಳಿದ್ದು ಅದನ್ನೆಲ್ಲ ತಗೊಂಡು ಅದಾದಮೇಲೆ ಇನ್ನೇನು ಗುರು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಬೇಕು. ಅಲ್ಲಿಂದ ಸ್ವಲ್ಪ ರೈಟಿಗೆ ಬಂದು ಲೆಫ್ಟ್ ತಿರ್ಕೊಂಡ್ರೆ ನಮಗೆ ಬೆಟ್ಟ ಹತ್ತೋದಕ್ಕೆ ದಾರಿ ಸಿಗುತ್ತೆ. ಆ ಮೂಲಕ ನಾವು ಬೆಟ್ಟ ಹತ್ಬೋದು. ಚಾಲೆಂಜ್ ಎಲ್ಲ ಮಾಡಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಿದ್ವಿ ಬೆಟ್ಟ ಹತ್ತೋದಕ್ಕೆ. 100 ರೂಪಾಯಿ ಕರ್ನಾಟಕ ತಗೊಂಡು 1000 ರೂಪಾಯಿ ಶೋಕಿ ಮಾಡ್ತಾನೆ ಸಮೀರು. ಅವ್ನು ವಿಡಿಯೋ ಮಾಡ್ತಾನೆ. ನೆಕ್ಸ್ಟ್ ಹೇಳ್ತೀನಿ. ಕಮ್
ವಿ ಸ್ಟಾರ್ಟ್ ಅವರ್ ಜರ್ನಿ. ಅದೆಲ್ಲ 5,000 ಕನ್ನಡಿ, ಇವರೆಲ್ಲ ಮಾತು ನಂಬೇಡ್ರಿ ಯಾರು. ನಿನ್ನ ಬೈ ಅಲ್ಲ ಅದು 5,000 ರೂಪಾಯಿ ಹೊಡಿತಾಟ ಕನ್ನಡಕ ಆಗ್ಬಿಟ್ರೆ ನನ್ನ ಮೊಬೈಲ್ ಇಲ್ಲೇ ಎಷ್ಟು ಬಿಡ್ತೀನಿ. ಅಲ್ಲ ಮೇಲ್ಗಡೆ ಹೋಗಿ ಎಷ್ಟು ಕಡೆ ನಾನು ಸಾರಿ, ನನ್ನ ಮೊಬೈಲ್ ಅಲ್ಲ ತಂದು ಅಲ್ಲ ಭೂದೇಶ್ದು ಸಾರಿ ಅವಂದೇ ಆಗ್ಲಿ ಎಸಿತೀನಿ, ದುಡ್ಡು ಕೊಟ್ಟವನೆ. ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ, ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಕ್ಕಳು ಸ್ಟಾರ್ಟಿಂಗ್ಗೆ ಹೊಡೋಯ್ತವ್ರೆ, ಅರ್ಧ ಬೆಟ್ಟ ಹತ್ತಾದ್ಮೇಲೆ ಓಡ್ಲಿಲ್ಲ ಅಂದ್ರೆ ನಾವು ಓಡಿಸ್ತೀನಿ ಅವಾಗ. ಅಲ್ಲ ಇವಾಗೆಲ್ಲ ಓಡೋದು ಲಾಸ್ಟಲ್ಲಿ ಓಡೋದು. ನಾನು ಮನೇಲಿ ಇದ್ರು ಓಡ್ತೀನಿ ಗೊತ್ತಾ. ಓಡ್ತವ್ರು ಇಲ್ಲಿ ಫುಲ್ ಹತ್ತಿಲ್ಲ ಅಂದಾಗ ಐತೆ ಅವ್ರಿಗೆ. ಇದೆಲ್ಲ ಅಂಗಡಿ ಓಪನ್ ಇರಬೇಕಿತ್ತು, ಬಟ್ ಇಲ್ಲ. ವ್ಯೂ ನೋಡುಗರು ಇನ್ನೂ ಹತ್ತೇ ಇಲ್ಲ, ಆದ್ರೂ ಮಸ್ತಾಗಿದೆ. ಏನು ಮಚ್ಚ ಫೋಟೋ ಬಾರಿ ಐತಿ. ಎಸ್ ಬ್ರೋ, ಲೊಕೇಶನ್ ನೋಡೋ ಚಿಂದಿ ಇದೆ. ಪ್ರೇಮಿಗಳು ಬರ್ದಿರೋದು ನಮ್ಗೆ ಬೇಡ ಕೆಲಸ. ನಮ್ಮ ನವೀನು ಬಾಳೆ ಅಂತಿದ್ದ. ಬಾಳೆಹಣ್ಣು ಇದು ಅಂಗಡಿ. ಅಂದ್ರೆ ವೀಡ್ ಗುರು, ಅಂದ್ರೆ ವೀಡಲ್ಲಿ ಬಾಳೆಹಣ್ಣು ತಿಂದೆ ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಇವಾಗಲೂ ತಿಂತವನೆ. ವ್ಯೂ ಅಂತೂ ಭಾರಿಯಾಗೈತೆ. ನಮ್ಮ ಬೂದೇಶ್ ನೋಡಿದ್ರೆ ಬಟ್ಟೆ ಬಿಚ್ಬಿಟ್ಟು ಚೇಂಜ್ ಮಾಡೋನೆ. ವಿಡಿಯೋ ಐತೆ, ಅದು ಹಾಕ್ತೀವಿ, ಬೇಜಾರು ಮಾಡ್ಕೊಂಬಿಡಿ. ನಾನು ಬುಧೇಶು ಓಡಕ್ ರೆಡಿ. ಅಲ್ಲಿ 3 ಜನ ಇದ್ದಾರಲ್ಲ, ದೇ ಆರ್ ಟು ವೀಕ್. ದಿಸ್ ಈಸ್ ಕಾಲ್ಡ್ ಎಂಜಾಯ್ಮೆಂಟ್. ಅಣ್ಣಂದಿರೇನು ಓಡ್ತಾವ್ರೆ ಸ್ಟಾರ್ಟಿಂಗ್ ಅಲ್ಲಿ. ಓಡ್ರ ಇವಾಗ ಶಿಷ್ಯ ಒಬ್ನೇ ಓಡ್ಕೊಂಡು ಹೋಗಕ್ ಬೇಜಾರು, ಜೊತೆಗೆ ಬಂದ್ರೆ ಓಡು. ಓಡು. ಆನೆ ತರ ಅಲ್ಲ, ಈಗ. ಆಯ್ತಮ್ಮ ಓಡೋ, ನೀನ್ ತಾಗದಿದ್ರೆ ಓಡೋ. ನೀನ್ ನಿಲ್ಲಿಸ್ಬಾರ್ದು, ಅಲ್ಲ ಓಡ್ಬೇಕು, ನಿಲ್ಲಿಸ್ಬಾರ್ದು ಎಲ್ಲೂ. ಬರ್ಬೇಕು. ನಾನು ಬರ್ಲಿ, ನೀನ್ ಓಡ್ತೀಯ ಓಡು. ನಾವ್ ಓಡಕ್ ರೆಡಿ, ನೀನ್ ಬೇಡ ಅಮ್ಮ, ನಾನು ಆರಾಮಾಗಿ ನಡ್ಕೊಂಡ್ ಬರ್ತೀನಿ. ಇದೇ ತರ ಬೆಟ್ಟ ಉದ್ದಕ್ಕೂ ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡು ಮಜಾ ಮಾಡ್ಕೊತಾ ಇದ್ದೋ. ಬರ್ತಾ ಬರ್ತಾ ಬಿಸಿಲು ನೋಡಿದ್ರೆ ಏನು ಹೊಡಿತಿತ್ತು ಅಂತೀರಾ. ಸಿಕ್ಕಾಪಟ್ಟೆ ಬಿಸಿಲು. ನಾನು ಶರ್ಟ್ ಇನ್ನ ಹತ್ತಿರಲಿಲ್ಲ, ಕಾಲ್ ಭಾಗ ಅರ್ಧ ಭಾಗಕ್ಕೆ ಫುಲ್ಲು ತಿಪ್ಪೆ ಆಗ್ಬಿಟ್ಟಿದ್ದೆ. ನಾನು ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಮುಖ ಇಷ್ಟು ಸ್ವೆಟ್ ಆಗಿತ್ತು ಅಂತ. ಈಗ ಓಡ್ ಬಂದವರು ಆಯ್ಕೊಂಡು ಕೂತ್ಕೊಂಡವ್ರೆ. ಇವ್ರದ್ದು ಒಂದು ಬಾಳು ಮಚ್ಚ ಎಕ್ಸ್ಪೀರಿಯನ್ಸ್ ಹೇಳೋ. ಇದು ನಮ್ಮ ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ಕೇಳು. ಬೇಜಾನ್ ಸರಿ ಹೇಳ್ತೀನಿ ನಾನು. ತಲೆಗೆ ಹಾಕ್ತಾನೆ. ಶೂಟರ್ ಹೇಳೋ. ಏನ್ ಶೂಟು? ಶೂಟ್ ಹಾಕು. ಶೂಟ್ ಹಾಕು. ಡೇಲ ಹೊಡಿ ಮಚ್ಚ, ಅವಲೇ ಹೊಡಿದಿದ್ದಲ್ಲ. ಏನು ಆರ್ಯ ಮೇಲೆ? ಆರ್ಯ ಮಲ್ಲ ಸಮೀರ್ ಮೇಲೆ ಒಂದು ಡೈಲಾಗ್ ಕೊಡೋದಲ್ಲ ಅವಲೇ. ಅಯ್ಯ ಮಚ್ಚ, ಸಮೀರ್ ಮೇಲೆ ಅವಲೇ ಒಂದು ಡೈಲಾಗ್ ಕೊಡೋದಲ್ಲ, ಹೊಡಿ ಮಚ್ಚ. ಇನ್ನೊಂದು ಸರಿ ಬೆಸ್ಟಿ ಬಗ್ಗೆ. ಸಮೀರ್ ಅಂತಾನೆ ಹಾ ಏನ್ ಬೇಕು ಅಂತ ಡೈಲಾಗ್ ಹೊಡಿಯೋ, ಹೊಡಿತಿದ್ದಲ್ಲ ಅವಲೇ. ಕಮಾನ್ ಕಮಾನ್. ಯಾ ಸಮೀರ್ ಹೇಳ್ತಾನೆ ನೋಡ್ಬೇಕು ದೇಶ. ಹಾ ಸಮೀರ್ ಹೇಳ್ತಾನೆ ನೋಡ್ಬೇಕು ದೇಶ. ವಾ ವಾ. ಆದ್ರೆ ಕಾಲೇಜಲ್ಲಿ ಮಾತ್ರ ಹೇಳ್ತಾನೆ ಅವಳೇ ನನ್ ಬೆಸ್ಟಿ. ಫುಲ್ ನಾಚಿಕೆ ಒಳಗಡೆ ಇದ್ದ, ಹೊಟ್ಟೆ ಒಳಗಡೆ ಇದ್ದ ನಗ್ತವನೆ. ಬ್ಲಶಿಂಗ್ ಬ್ಲಶಿಂಗ್ ಬ್ಲಶಿಂಗ್